ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ ಆಗಿ ಈವ್ನಿಂಗ್ ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವಿವತ್ತು ಬಿರಿಯಾನಿ ಮತ್ತೆ ಕಬಾಬ್ ಮಾಡ್ತಾ ಇದೀವಿ. ನಾನು ಬಿರಿಯಾನಿ, ನಾನು ಕಬಾಬ್. ನೋಡೋಣ ಇಬ್ರದ್ದು ಕಾಂಬಿನೇಷನ್ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾವು ವಿಡಿಯೋನ ಮಾಡ್ಕೊತಾ ಇದೀವಿ. ಬಿಕಾಸ್ ವರ್ಕಿಂಗ್ ಇರೋದ್ರಿಂದ ವಿಡಿಯೋಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ಒಂದು ಬೌಲ್ ತಗೊಂಡಿದೀವಿ. ಕಬಾಬ್ ಮಾಡೋಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ನೋಡಿ, ಐಟಮ್ ಬೇಕಾದ್ರೆ ಕಬಾಬ್ ಪೌಡರು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಮತ್ತು ಕಾರ್ನ್ಫ್ಲವರು, ಶುಂಠಿ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು ಮೊಟ್ಟೆ. ಫಸ್ಟ್ ಏನಾಗ್ತಿ ಹಾಕು. ಫಸ್ಟ್ ಮೊಟ್ಟೆ ಹಾಕು ಪಾಪು. ನೀನು ಇಲ್ಲಿಂದ ಕವರ್ ಹಾಕ್ತೀಯ. ಎಲ್ಲಿ ಕಾಣಿಸುತ್ತೆ? ಹಾಕು. ನೋಡಿ, ಹಂಗೆ ಹೊಡಿಬೇಕು. ಅದು ನಾಟಿ ಸ್ಟೈಲ್ ಅಲ್ವಾ? ಅಯ್ಯೋ, ಫಸ್ಟ್ ಆ ಕಡೆ ಹಾಕೋಗೋದು. ಹ್ಯಾಂಡ್ ವಾಶ್ ಮಾಡ್ಕೊಂಬ. ಇದು ಕಲಿತಾ ಇದ್ದೀರಲ್ವಾ, ಅದಕ್ಕೆ ಏನ್ ಮಾಡಬೇಕು, ಯಾವ್ದು ಏನ್ ಓಪನ್ ಮಾಡೋಕೆ ಗೊತ್ತಿಲ್ಲ. ಮೊಟ್ಟೆ ಹಾಕಿ ಕ್ಯೂಚಿದ ಅದೆಲ್ಲ ಏನ್ ಬೇಡಮ್ಮ, ಕೈಯಲ್ಲೇ ಮಾಡು. ನೆಕ್ಸ್ಟ್ ಸ್ಪೂನ್ ಅಳ್ತ ತಗೊಂಡು ಹಾಕ್ಬೇಕು. ನೆಕ್ಸ್ಟ್ ನೋಡಿ, ಕಬಾಬ್ ಪೌಡ್ರ್ ಹಾಕು 2 ಸ್ಪೂನು. ಕಬಾಬ್ ಪೌಡ್ರು ನೋಡಿ, ನಾನು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ. ಸೊ 2.5 ಹಾಕ್ತೀನಿ. 1 2.5 ಹಾಕಾಯ್ತು. ನೆಕ್ಸ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಜಸ್ಟ್ ಕಲರ್ ಬರೋಕ್ಕಷ್ಟೇ. ಹಾಕಷ್ಟು ಪರವಾಗಿಲ್ಲ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಪೂನಲ್ಲಿ ಹಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ. 2 ಸ್ಪೂನ್ ಹಾಕು. 2 ಸ್ಪೂನ್ ನೋಡಿ. ಫುಲ್ ತಗೊಳಪ್ಪ. 2 ಸ್ಪೂನ್ ಅಂದ್ರೆ ಸ್ಪೂನ್ ತುಂಬಾ ತಗೋಬೇಕು. ಆ ಥರ 1 ಸ್ಪೂನ್, 2 ಸ್ಪೂನ್ ಸಾಕು. ಸಾಲ್ಟ್ ಹಾಕು. ಸೊ ನೆಕ್ಸ್ಟು ಸಾಲ್ಟು ನೋಡಿ, ಇಂಗ್ರೀಡಿಯೆಂಟ್ ಉಪ್ಪು ಸ್ವಲ್ಪ ಹಾಕು ಪಾಪು. ಇಷ್ಟು ತಗೊಂಡಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಹಾಕು ಸಾಲ್ಟು. ಅದರಷ್ಟು ಸ್ವಲ್ಪ ತಗೊಂಡಿದ್ದೀನಿ. ಕಾರ್ನ್ಫ್ಲವರ್ ಹಾಕು 1 ಸ್ಪೂನ್. ಅದಾದ್ಮೇಲೆ ನೆಕ್ಸ್ಟು ಕಾರ್ನ್ಫ್ಲವರ್ ಹಾಕಬೇಕು. ಕಾರ್ನ್ಫ್ಲವರ್ ಅಲ್ಲ, ಕಾರ್ನ್ಫ್ಲವರ್ ಹಾಕು. ಕಾರ್ನ್ಫ್ಲವರ್ ಅಷ್ಟು 1 ಸ್ಪೂನ್ ಹಾಕು. ನೋಡಿ, ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಿಕ್ಸ್ ಮಾಡ್ಕೋದಿತ್ತು ತಾನೆ. ಇದು ನೀನೇನು ಅವಸರ ಮಾಡಿದೆ ಅಂತ ತೋರಿಸ್ತೀನಿ. ನೋಡಿ, ಮಿಕ್ಸಿಂಗ್ ಹೊಡಿತಾ ಇದ್ದೀನಿ ಮಾಡೋದ್ರಲ್ಲಿ. ಆ ಮೊಬೈಲಲ್ಲಿ ಚಿಕನ್ ವಿಡಿಯೋಸ್ ನೋಡಿ ನೋಡಿ ಮಮ್ಮಿ ನಾನು ಮಾಡ್ತೀನಿ ಹೇಳ್ಕೊಡು, ಮಮ್ಮಿ ನಾನು ಮಾಡ್ತೀನಿ ಹೇಳ್ಕೊಡು ಅಂತ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಮಾಡ್ತಾನೋ ಗೊತ್ತಿಲ್ಲ. ಸದ್ಯಕ್ಕೊಂದು ಮಾಡ್ತಾವ. ನೆಕ್ಸ್ಟ್ ಬಿಡು, ಚಿಕನ್ ಹಾಕುವಂತೆ. ಇವಾಗ ಅದಕ್ಕೆ ಖಾರದ ಪುಡಿ ಹಾಕು. 1/4 ಸ್ಪೂನ್ ಅಷ್ಟು ಹಾಕು. ತುಂಬಾ ಸ್ಟ್ರಾಂಗ್ ಇದೆ ಅದು ಖಾರ. ನೋಡಿ, ನಾನು ಇಷ್ಟ ಹಾಕ್ತಾ ಇದ್ದೀನಿ. ಸಾಕು. ಖಾರ ಏನಾದ್ರು ಬೇಕಾದ್ರೆ ಜಾಸ್ತಿ ಹಾಕೋಬೋದು. ಧನಿಯಾ ಪೌಡರ್ ಹಾಕು 1 ಅರ್ಧ ಸ್ಪೂನ್. 1/2 ಸ್ಪೂನು. ಯಾಕಂದ್ರೆ ಚಿಕನ್ ತಗೊಂಡ್ರದೇ 1/2 kg ಅಷ್ಟು, ಅದಕ್ಕೋಸ್ಕರ ಇಂಗ್ರೀಡಿಯೆಂಟ್ಸ್ ಕಡಿಮೆ ಆಗ್ತಾ ಇದೆ. ಕೈನಲ್ಲೇ ಮಿಕ್ಸ್ ಮಾಡೋ ಸಾಕು ಸಾಕು ಬಿಡು. ಚಿಕನ್ ಹಾಕು. ವಾಶ್ ಮಾಡಿ ಇಟ್ಕೊಂಡ್ರೆ ಚಿಕನ್ ಮೂಳೆಲ್ಲ ಚೂಸಿದೆ, ಒಂಥರ ಅದು ಯುವ ದೋಪು ಎಲ್ಲವನ್ನ ಅದನ್ನೇ ಕೇಳ್ತವನೆ. ನಿನ್ನೆ ಮೊನ್ನೆ ಅಳ್ಸಲು ಇವತ್ತಿನ ಸ್ಪೆಷಲ್ ಇದೆ ಕಣ್ಣ. ಯುವ ದೋಪು ಅಂದ್ರೆ ಇಡ್ಲಿ, ವಡೆ, ದೋಸೆ ಪೂರ್ತ ಕೈಯಲ್ಲಿ ಕಲಸ್ಬಿಟ್ಟು ಒಗ್ಗರಣೆ ಹಾಕೊಟ್ರೆ ತಿನ್ಬೇಕಾದ್ರೆ ಏನೋ ಅನ್ಸಲ್ಲ, ಯಾಕಂದ್ರೆ ಬೆಂದಿರುತ್ತಲ್ಲ. ಮಮ್ಮಿ ಮಾಡ್ತೀನಿ ಅಂತೆಲ್ಲ ಮಾಡಿ. ಇವಾಗ
ಅದಕ್ಕೆ ನಿಮ್ಗೊಂದು ಈಗ ಕೈನಲ್ಲಿ ಇವಾಗ ಹೆಂಗ್ ಕಲಿಸ್ತಾನೆ ಅಂತಂದ್ರೆ ಅದು ಯುವ ದೋಪು ಎಲ್ಲವನ್ನ ಅದನ್ನೇ ಕೇಳ್ತವನೆ ಯಾ ನಿನ್ನೆ ಮೊನ್ನೆ ಅಳ್ಸಲು ಇವತ್ತಿನ ಸ್ಪೆಷಲ್ ಒಂದು ಇದೆ ಕಣ್ಣ, ಯುವ ದೋಪು ಅಂದ್ರೆ ಇಡ್ಲಿ ವಡೆ ದೋಸೆ ಪೂರಿ ಕೈಯಲ್ಲಿ ಕಲಸ್ಬಿಟ್ಟು ಒಗ್ಗರಣೆ ಹಾಕೊಟ್ರೆ ಇದನ್ನ ನಾಯಿನೂ ತಿನ್ನಲ್ಲ. ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಅವನು ನಿನ್ಗೆಲ್ಲ ಬರುತ್ತೆ ನಮ್ ದೊಡ್ಡನ ಕಣೆ. ಏನ್ ರುಚಿ ಇವ ತೋಪು ಇವ ತೋಪು ಇವ ಅಳ್ಸಿ ನನ್ ಮಕ್ಳ ಇವತ್ ನೀವು ತೋಪು. ದೇವ್ರೆ ನೀನೇ ಕಾಪಾಡಬೇಕು ಕಬಾಬ್ ತಿಂದ್ಮೇಲೆ. ಇವಾಗ ಕಳಿಸ್ಬಿಟ್ಟಿದ್ದನ್ನ ಹಾಫ್ ಅನ್ ಅವರ್ ಫ್ರಿಡ್ಜಿಗೆ ಇಕ್ತೀವಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀವಿ. ಅದು ನಾನು ಹೇಳ್ಬೇಕು ಫ್ರೆಂಡ್ಸ್, ಯಾಕೆ ಅಮ್ಮ ಹೇಳುತ್ತೆ ನೋಡಿ. ಇವಾಗ ಕಬಾಬ್ನ ರೆಡಿ ಮಾಡಿಕ್ಕೀನಿ ನಾನು. ಈಗ ನಮ್ಮ ಅಮ್ಮನ ಸರ್ದಿ ಬಿರಿಯಾನಿ ಮಾಡ್ತೈತೆ, ಎಲ್ಲ ಹೆಚ್ಕೋತಿದ್ದೆ ನೋಡಿ. ಬೆಳ್ಳುಳ್ಳಿ ಶುಂಠಿ ಆಮೇಲೆ ಒಟ್ಟಿಗೆ ತೋರಿಸ್ತೀನಿ ನಾನು ಇಂಗ್ರೀಡಿಯೆಂಟ್ಸ್ ಹಾಕ್ ಮಾಡು ನೋಡಿ. ಈಗ ಬಿರಿಯಾನಿ ಪ್ರೋಸೆಸ್ ಶುರು ಆಗ್ತಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈ ಕಡೆ ಇಡಿ. ಬೆಳ್ಳುಳ್ಳಿ ಮತ್ತೆ ನೋಡಿ ಹಸಿರು ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಮತ್ತೆ ಪಾಲಾಕು ಇದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ಪೇಸ್ಟ್ ಮಾಡ್ಕೊತೀನಿ. ಅದೇ ಬಿರಿಯಾನಿ ಮೇನ್ ಬೇಕಾಗಿರೋ ಮಸಾಲೆಗಳು, ಇನ್ನೇನು ಬೇರೆ ಮಸಾಲೆ ಯೂಸ್ ಮಾಡೋದ ಬಿಡಿಲ್ಲ. ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು ಅಷ್ಟೇ. ಫ್ರೈ ಮಾಡಿ ಆಮೇಲೆ ಪೇಸ್ಟ್ ಮಾಡಿಕೊಂಡ್ರೆ ಅದು ಮಸಾಲ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಇದು ಫ್ರೈ ಆಗ್ತದೆ. ಸೊ ಮಧ್ಯ ಲಾಗಲ್ಲಿ ನಾನು ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಅಂದರೆ ನಾನೇನು ಓದ್ತಾ ನನ್ನ ಮಗ ಏನು ಓದ್ತಾ ಇದ್ದಾನೆ, ಮತ್ತು ನಾನೇನು ವರ್ಕ್ ಮಾಡ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಯಾಕಂದರೆ ತುಂಬ ಜನ ನ್ಯೂ ವ್ಯೂವರ್ಸ್ಗೆ ಗೊತ್ತಿರಲ್ಲ ನಮ್ಮ ಇಂಟ್ರೊಡಕ್ಷನ್ನು. ಸೊ ಇವನು ನನ್ನ ಮಗ ಗುರುರಾಯ. ಇವಾಗ ಇದು ಫ್ರೈ ಆಗಿದೆ, ಅದು ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ಸ್ವಲ್ಪ ನಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಇದ್ದೀನಿ. ಇವನು ನನ್ನ ಮಗ ಗುರುರಾಯ ಅಂತ ಹೇಳಿ. ಅಂದರೆ ಆಲ್ರೆಡಿ ನಮ್ಮ ಬ್ಲಾಗ್ಸ್ನ ನೋಡಿಯೋರಿಗೆ ಗೊತ್ತಿರುತ್ತೆ. ಯಾರಾದರೂ ನ್ಯೂ ವ್ಯೂವರ್ಸ್ ಏನಾದರೂ ನೋಡ್ತಾ ಇದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ನಾನು ಬಂದು MNC ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಂಪ್ನಿ ನೇಮ್ನ ಡಿಸ್ಕ್ಲೋಸ್ ಮಾಡ್ಬೋದು ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು ಅಂತ ಕಂಪ್ನಿ ನೇಮ್ನ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಇವನು ಬಂದು ಶ್ರೀ ಚೈತನ್ಯ ಟೆಕ್ನೋನಲ್ಲಿ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಗೌರ್ಮೆಂಟ್ ಜಾಬು, ಬಟ್ ಯಾವ ಡಿಪಾರ್ಟ್ಮೆಂಟ್ ಅಂತ ಅದನ್ನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಸೊ ಇದು ನಮ್ಮ ಏನು ಫ್ಯಾಮಿಲಿ ಇನ್ಫಾರ್ಮೇಷನ್ನು. ಸದ್ಯಕ್ಕೆ ನಾವು 3 ಜನ ಮನೇಲಿದ್ದೀವಿ. ಮತ್ತು ಈಗ ಫ್ರೀ ಟೈಮಲ್ಲೆಲ್ಲ ಲಾಗ್ಸ್ನ ಮಾಡಬೇಕು ಅಂತ ಇದ್ದೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್. ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೊಂಡು ಮಸಾಲ ಸ್ಪೈಸಸ್ನ ಈ ಥರ ಹಾಕೊತಾ ಇದ್ದೀನಿ. ಅಂದರೆ ಪಲಾವ್ ಎಲೆ, ಮೊಗ್ಗು ಎಲ್ಲ, ಲವಂಗ. ಅದಾದಮೇಲೆ ಒಂದು 2 ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೊಳ್ಳೋದಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ಇಟ್ಕೊಳ್ಳಿ. ನೋಡಿ ಇವಾಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್. ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ ಆನಿಯನ್ದು. ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ರೆಡಿಶ್ ಬ್ರೌನ್ ಆಗಿದೆ ಟೊಮೊಟೊ. ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದಾರಮ್ಮ? ಒಂದೇ, ಸ್ವಲ್ಪ ಅಲ್ವಾ, ಅದು ಹುಳಿ ಬರುತ್ತೆ ಜಾಸ್ತಿ ಹಾಕಿದೆ ಅಂತ ಒಂದು ಟೊಮೆಟೊ. ಅದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ನೋಡಿ ಸಾಫ್ಟ್ ಆದಮೇಲೆ ನಾನು ಇಲ್ಲಿ ಆಲ್ರೆಡಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪನೇ ಚಿಕನ್ ಹಾಕ್ತಾ ಇರೋದು ಬಿರಿಯಾನಿಗೆ. ನೆಕ್ಸ್ಟ್ ಇವಾಗ ಇದು ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮುಂದಕ್ಕೆ ಬಾ. ನಿಮಗೆ ಬೇಕು ಅಂದರೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಬೋದು. ನನಗೆ ಮೊಸರು ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಹಂಗೆ ಮಾಡ್ತೀವಿ. ನೋಡಿ
ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ 1-2 ಮಿನಿಟ್ಸ್. ನಿಮಗೆ ನಾನ್ ವೆಜ್ ಏನು ಇಷ್ಟ? ನಮ್ಗೆ ಆಲ್ವೇಸ್ಲಿ ಲಾಲಿಪಾಪ್ ಕಬಾಬ್. ಬೇರೆ ಏನಿಲ್ಲ, ಚಿಕನ್ ಸಾಂಬಾರು, ಮುದ್ದೆ, ಅದ್ರಲ್ಲಿ ನನ್ನ ಫೇವ್ರೆಟ್ ಹೋಟ್ಲ್ ಇದೆ, ಅದ್ರಲ್ಲಂತೂ ನನ್ನ ಫೇವ್ರೆಟ್ ಬಿರಿಯಾನಿ ಮತ್ತು ಕಬಾಬ್. ಮನೇಲಿ ಮಾಡೋದು. ನಮ್ಮ ಸ್ಕೂಲ್ ಮುಂದೆನೇ ಇದೆ. ಮನೇಲಿ ಮಾಡೋದು ಮನೇಲಿ ಮಾಡೋದ್ರಲ್ಲಿ ಕಬಾಬು ಮತ್ತು ಫ್ರೈ, ಚಪಾತಿ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ. ಸಾಲ್ಟ್, ಸ್ಟೋನ್ ಸಾಲ್ಟ್ ಅಂದರೆ ಕಲ್ಲುಪ್ಪು. ಆಗಲೇ ಫ್ರೈ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೊಂತ ಇದ್ದೀನಿ. ಹಾಕಬೇಕು. ನೀವೇನೇ ಮಾಡಿ ನಾನ್ ವೆಜ್ಜು ಅಥವಾ ವೆಜ್ಜು ಈ ಥರ ರೈಸ್ ಬಾತ್ ಮಾಡಬೇಕಂದ್ರೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆನಲ್ಲಿ ಈ ಥರ ಫ್ರೈ ಮಾಡಿಕೊಂಡು ನೋಡಿ, ಪಾಲಕ್ನ ಸೇರಿಸಿರೋದಕ್ಕೆ ಕಲರ್ ನಮ್ಮದು ಗ್ರೀನ್ ಕಲರ್ ಬಂದಿದೆ. ಈಗ ಸ್ವಲ್ಪ ಮೆಂತ್ಯ ಸೊಪ್ಪು ಬೇಕಾದ್ರೆ ನೀವು ಸೇರಿಸ್ಕೋಬೋದು. ಸೊ ಫ್ರೆಂಡ್ಸ್, ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪೌಡ್ರ್ ಆ್ಯಡ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವಾಗ ನೋಡಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ, ಹಾಕೊಂಡು. ಸೊ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇವಾಗ ಈ ಟೈಮಲ್ಲಿ ನಾನಿಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ 3 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ನ ತೊಳ್ಕೊಂಡಿದ್ದೀನಿ, ಅದಕ್ಕೆ ನೀರು ಕಲರ್ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾನಿಲ್ಲಿ ಆಲ್ರೆಡಿ ತೊಳೆದಿಟ್ಕೊಂಡಿರೋಂಥ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ರೈಸ್ನ ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ಕುಕ್ಕರ್ನ ಮುಚ್ಚಿದ್ಮೇಲೆ 2 ವಿಷಲ್ ಬಂದರೆ ಬಿರಿಯಾನಿ ರೆಡಿ. ಆಫ್ ಮಾಡು. ಸೊ ಫ್ರೆಂಡ್ಸ್, ಇವಾಗ ಫ್ರಿಡ್ಜಿಂದ ಚಿಕನ್ನ ತೆಗ್ದಿದ್ದೀನಿ. 1 ಅವರ್ ಇಟ್ಟಿದ್ವಿ ಆಲ್ಮೋಸ್ಟು. ಎಣ್ಣೆ ಕಾದ್ಮೇಲೆ ಚಿಕನ್ ಮಾಡೋದೆ. ಈಗ ಕಬಾಬ್ ರೆಡಿ ಆಗ್ತಿದೆ. 1 ಬೈ 1 ಹಾಕೋದು. ಹುಷಾರು, ಕೇರ್ಫುಲ್ಲು. ನಾನು ಹಾಕ್ತೀನಿ ಕೊಡಪ್ಪಲ್ಲಿ. ಹಾಕು. ಕಬಾಬ್ ಇವತ್ತು ಟೇಸ್ಟ್ ನೋಡಿದ್ರೆ ಗುರು ಕಳ್ದೋಗ್ಬೇಕು ತಿಂದಮೇಲೆ. ಫಸ್ಟ್ ಟೈಮ್ ನಿನ್ನ ಕೈಲಿ ಮಾಡ್ತಿದ್ದೀನಿ. ಸ್ವಲ್ಪ ದೂರದಿಂದ ಹಾಕ್ಬೇಕು, ಎಣ್ಣೆನಲ್ಲಿ ಹುಷಾರಾಗಿರ್ಬೇಕು. ನಾ ಎಲ್ಲ ಹಾಕಿದ್ದೀನಿ. ಈಗ ಏನಿದ್ರು ಅದು ಬೆಂದಾದ್ಮೇಲೆ ಈಚೆಗೆ ತೆಗಿತಾರ ತಿಂತಾರ. ಈಚೆಗೆ ತೆಗೆದ್ಬಿಟ್ಟು ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ತೀನಿ ಹೇಳಿ ನಾನು? ಏನು ಮಾಡೋಲ್ಲ. ಯಾಕೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀರಾ? ನಿಮ್ಮನೇಲಿ ಈ ಥರ ಹುಡುಗರಿದ್ದಾರಾ ಕುಕ್ಕಿಂಗ್ ಹುಚ್ಚು ಈ ಥರ ಇದ್ರೆ ಕಮೆಂಟ್ ಮಾಡಿ. ಗುರು, ಕಬಾಬ್ ನೋಡ್ತಿದ್ರೆ ಚೆನ್ನಾಗೈತೆ ಅಂತ ಅಂದ್ಕೊಂಡಿದ್ದೀನಿ. ಓವರ್ ಎಕ್ಸ್ಪೆಕ್ಟೇಷನ್ ಎಲ್ಲ ಏನು ಬೇಡ, ಟೇಸ್ಟ್ ಮಾಡಿದ್ಮೇಲೆ ಏನು ಅಂತ ಹೇಳೋದು. ಸೊ ಗೈಸ್, ಇದೇನು ಕಬಾಬ್ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಬನ್ನಿ ಹೆಂಗೆ ಮಾಡಿದ್ದೇನೆ. ಹಿಂಗಿದೆಯಲ್ಲ ಬೇಡ, ಬಿರಿಯಾನಿ ಗುರು ಹೆಂಗಾಗಿದೆ ಗೊತ್ತಿಲ್ಲ. ಸೊ ನೋಡಿ, ಬಿರಿಯಾನಿನೇ ಸಕ್ಕತ್ತಾಗಿದೆ. ನನಗೆ ಯಾಕೋ ನಂದೇ ಚೆನ್ನಾಗಿದೆ ಅನ್ನಿಸ್ತಿದೆ. ನೋಡೋಣ, ನೀನಾ ನಾನಾ ರೌಂಡ್. ಬಿರಿಯಾನಿ ನೆಕ್ಸ್ಟ್ ಇಲ್ಲಿ ಕಬಾಬ್. ಕಬಾಬ್ಗೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಅದ್ರ ಪಕ್ಕದಲ್ಲಿ ಈರುಳ್ಳಿ ಇಟ್ಕೊಂಡು ತಿಂದ್ರೆ ಟೇಸ್ಟ್ ಮಾಡ್ಬಿಟ್ಟು ರಿವ್ಯೂ ಕೊಟ್ಬಿಡೋಣ. ಫ್ರೆಂಡ್ಸ್, ಫೈನಲಿ ಬಿರಿಯಾನಿ ಮತ್ತೆ ಕಬಾಬ್ ರೆಡಿ ಆಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆಯಾ? ನಂಗೆ ಟೇಸ್ಟ್ ಕೊಡ್ತೀನಿ. ಚೆನ್ನಾಗಿದೆ. ಬಿರಿಯಾನಿ ಟೇಸ್ಟ್ ನೋಡೋದು ಈಗ. ಇವಾಗ ಕ್ವಾಟ್ಲೆ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡು. ಫ್ರೆಂಡ್ಸ್, ಇವಾಗ ಇನ್ನೇನು ಕ್ವಾಟ್ಲೆ ಕಿಚನ್ ಸ್ಟಾರ್ಟ್ ಆಗುತ್ತೆ. ನಾವು ಕ್ವಾಟ್ಲೆ ಕಿಚನ್ ನೋಡ್ಕೊಂಡೆ ಆಲ್ಮೋಸ್ಟ್ ಊಟ ಮಾಡೋದು ವೀಕೆಂಡಲ್ಲಿ. ನೆಕ್ಸ್ಟು ಬಿಗ್ ಬಾಸಿಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ. ತಿಂತಾ ಇದೆಯಲ್ಲ, ಟೇಸ್ಟ್ ಹೇಳು.
ಪರವಾಗಿಲ್ಲ, ಎರಡು ಚೆನ್ನಾಗಿದೆ. ನಂಗೆ ಟೇಸ್ಟ್ ತೋರಿಸ್ತು ಬಿರಿಯಾನಿ. ಒಂಥರ ಟ್ರೈ ಬೇಕಂತಾರಲ್ಲ ಆ ಥರ ಆಗಿದೆ. ಎಲ್ಲ ಗೈಸ್ ನಿಜವಾಗ್ಲೂ ಬಿರಿಯಾನಿ ಚೆನ್ನಾಗಿದೆ. ಒಂದು ಸ್ವಲ್ಪ ಓವರ್ ಬಿಲ್ಡಪ್ ಕೊಡ್ತಾನೆ ನನ್ನ ಮಗ. ನಮ್ಮಪ್ಪ ಒಂದು ಕಮೆಂಟ್ ಮಾಡುತ್ತೆ ನೋಡ್ರಿ. ನಮ್ಮನೆಯವ್ರ ವೀಡಿಯೋಗೆಲ್ಲ ಬರೋಕ್ಕೆ ಇಷ್ಟಪಡಲ್ಲ, ಆಫ್ಲೈನ್ ಕಮೆಂಟ್ ಅಷ್ಟೇ ಆಯ್ತು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವನಿಗೆ ಇವಾಗ ಕೈಗೆ ಬಾಯಿಗೆ ಗ್ಯಾಪ್ ಇಲ್ಲ, ಅದಕ್ಕೋಸ್ಕರ ಅವ್ನು ಮಾತಾಡ್ತಾ ಇಲ್ಲ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕಂತ ಸಜೆಸ್ಟ್ ಮಾಡಿ. ಸೊ ಯೂಟ್ಯೂಬ್ ಅಂದರೆ ಎಲ್ಲರಿಗೂ ಇವಾಗ ಅಟ್ ಪ್ರೆಸೆಂಟು ಟ್ರೆಂಡಿಂಗಲ್ಲಿರುವಂತಹ ಒಂದು ವಿಷಯ. ಎಲ್ಲರೂ ಯೂಟ್ಯೂಬು ಮತ್ತು ಇನ್ಸ್ಟಾದಲ್ಲಿ ಏನಾದರೂ ವೀಡಿಯೋಸ್ನ ಮಾಡ್ತಾ ಇರ್ತಾರೆ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ನಮಗೆ ಆ ಥರ ಸ್ಪೆಷಲ್ ಕಂಟೆಂಟ್ ಏನು ಕ್ರಿಯೇಟ್ ಮಾಡ್ತಾರಿಲ್ಲ, ಡೈಲಿ ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ನಿಮಗೆ ವೀಡಿಯೋಸು ಯಾವ ಥರ ಬೇಕು ಅನ್ನೋದು ಕಮೆಂಟ್ ಮಾಡಿ. ವೀಡಿಯೋಸ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.